ಹಾಂ ಹೌದು. ಫಸ್ಟು ಏನು ಮಾಡ್ತೀವಿ ಪರ್ಸನಲ್ ಆಗಿ ಶೇರ್ ಮಾಡ್ತಾರೆ ಯೂನಿಟ್ಸ್. ಇದರಲ್ಲಿ ಮಿಲಿಮೀಟರ್ಸು ಯೂನಿಟ್ಟು ಫಸ್ಟ್ ಕಮ್ಯಾಂಡು. ನೆಕ್ಸ್ಟು ಲಿಮಿಟ್ಸ್. ಓಕೆನಾ? ಲಿಮಿಟ್ಸಲ್ಲಿ ಫಸ್ಟು ನೋಡಿ ಇಲ್ಲಿ ಬೇರೆ ರೀಡಿಂಗ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು 0 ಮಾಡ್ಕೊಳ್ತೀನಿ. 0,0 ಎಂಟರ್. ನೆಕ್ಸ್ಟು ಇವಾಗ 297 210,297 ಓಕೆನಾ? ಎಂಟರ್. ನೆಕ್ಸ್ಟು ಝೆಡ್ ಎಂಟರ್, ಎ ಎಂಟರ್. ಯಾಕೆಂದರೆ ಇದು ನಿಮ್ಗೆ ಇಲ್ಲಿ ಪಾಯಿಂಟ್ ತೋರಿಸುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇವಾಗ ಎಷ್ಟು ಪೋಲ್ಸ್ ಇದೆ ಇದರಲ್ಲಿ? ಫಸ್ಟಲ್ಲಿ 24 ಇದೆ. 24 ಕಂಡಕ್ಟರ್ಸ್. ಓಕೆನಾ? 24 ಹಾಕೊಳ್ಳೋಕ್ಕೆ ಫಸ್ಟು ನಾನು ಲೈನ್ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಆರ್ಥೋ ಆನ್ ಆಗಿದೆಯಾ ಆಫ್ ಆಗಿದೆಯಾ ನೋಡ್ಕೋಬೇಕು. ಆರ್ಥೋ ಆನ್ ಮಾಡ್ಕೋಬೇಕು. ಸೊ ಆನ್ ಮಾಡ್ಕೊಂಡಿದ್ದೀನಿ. 10 ಸೆಂಟಿಮೀಟರ್ ಲೈನ್ ತೊಗೊತೀನಿ. ಎಂಟರ್. ಆಯಿತಾ? ಲೈನ್ ಬಂತು. ನೆಕ್ಸ್ಟ್ ಇವಾಗ ನನಗೆ ಇದನ್ನು 24 ಮಾಡ್ಕೋಬೇಕು. ಸೊ ಇದನ್ನು ಅರೇ ಮಾಡ್ಕೊತೀನಿ. ಅರೇ ರೋಸ್ ಎಷ್ಟು ಬೇಕು? 24 ರೋಸ್ 1 24 1 ಎಂಟರ್. ಸ್ಪೇಸ್ ಜಾಸ್ತಿ ಆದರೆ 1.5 ತಗೊಳ್ಳಿ. ಇಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂದರೆ 2 ಎಂಟರ್. ಓಕೆ, ಕರೆಕ್ಟಾಗಿದೆ ಇವಾಗ. ಸೊ ನೆಕ್ಸ್ಟು ನನಗೆ ಇವಾಗ ಸಿಂಗಲ್ ತೊಗೋಬೇಕು. ಸೆಲೆಕ್ಟ್ ಮಾಡ್ಕೊತೀನಿ. ಹೋಮ್, ಎಕ್ಸ್ಪ್ಲೋರ್. ಓಕೆನಾ? ಈಗೆಲ್ಲ ಸಿಂಗಲ್ ಸೆಲೆಕ್ಟ್ ಆಗ್ತದೆ ಅಲ್ವಾ? ಇವಾಗ ಡಾಟೆಡ್ ಲೈನ್ಸ್ ಮಾಡ್ಕೋಬೇಕು. ಡಾಟೆಡ್ ಲೈನ್ಸ್ಗೆ ಬೈ ಲೇಯರ್, ಅದರ್ಸ್, ಲೋಡ್ಔಟ್. ಇದರಲ್ಲಿ ಡಾಟೆಡ್ ಲೈನ್ಸ್ ನೋಡಿ ಯಾವುದು ಕನ್ವೀನಿಯೆಂಟ್ ಆಗಿದೆ. ಇಷ್ಟೊಂದಿದೆ. ಯಾವ್ದು ಕನ್ವೀನಿಯೆಂಟ್ ಆಗಿದೆ, ಯಾವ್ದು ಕರೆಕ್ಟಾಗಿ ಕಾಣಿಸುತ್ತೆ. ಫಸ್ಟ್ ಸೆಕೆಂಡ್ ಒಂದು ತೊಗೊಂಡಿದ್ದೀನಿ. ಓಕೆನಾ? ಒಬ್ಬರು ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಏನಕ್ಕೆ ಒಬ್ಬರು ಮಾಡ್ಕೊಳ್ಳಿ. ಒಬ್ಬರು ಮಾರಿ ಎಲ್ಲರೂ ಶೇರ್ ಮಾಡಿ. ಓಕೆ ಆಯಿತಾ? ಇವಾಗ 1/1 ತೊಗೋಬೇಕು ಅಲ್ವಾ? ಒನ್ ಬೈ ಒನ್ ತೊಗೊಂಡಿದ್ದೀನಿ. ಓಕೆನಾ? ಇವಾಗ ಇದನ್ನು ಪ್ರಾಪರ್ಟೀಸ್, ಲೈನ್ ಟೈಪ್, ಡಾಟೆಡ್ ಲೈನ್. ಸೊ ಇಲ್ಲಿ ನಿಮಗೆ ಡಾಟೆಡ್ ಲೈನ್ ಕಾಣಿಸ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಸೈಜ್ನ ಚೇಂಜ್ ಮಾಡ್ತೀನಿ. 0.1 ತೊಗೊತೀನಿ. ಓಕೆನಾ? ಡಾಟೆಡ್ ಲೈನ್ ಸಿಕ್ತು. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ? ಇಲ್ಲಿ ಯಾರು ಇದು ಮಾಡಿರೋ ಡ್ರಾಯಿಂಗು ಡಾಟೆಡ್ ಲೈನ್ ಮಾಡಿ ಮೇಲೆ ಬಂದ್ಬಿಟ್ಟು ಓಕೆನಾ? ಕನೆಕ್ಷನ್ಸ್ ಇಲ್ಲಿ ನಂಬರ್ಸ್ ಹಾಕ್ಬೇಕಲ್ಲ? ನಂಬರ್ಸ್ ಹಾಕಬೇಕು. ನಂಬರ್. ಓಕೆ. ಇಲ್ಲಿದೆ. ಇಲ್ಲಿ ಟೆಕ್ಸ್ಟಲ್ಲಿ 2 ಟೈಪ್ ಇದೆ. ನಾನು ಯೂಸ್ ಮಾಡೋದು ಮಲ್ಟಿ ಲೈನ್ ಟೆಕ್ಸ್ಟ್. ಬಟ್ ಮ್ಯಾಮ್ ನಿಮಗೆ ಟಿ ಕೌಂಟ್ ಅಂತ ಹೇಳ್ಕೊಟ್ಟಿದ್ದಾರಲ್ವಾ? ನನಗೆ ಟಿ ಕೌಂಟ್ ಗೊತ್ತಿಲ್ಲ. ಈಗ ರೀಸೆಂಟಾಗಿ ಗೊತ್ತಾಗಿದ್ದು 1 2 ಅಂತ ಮಾಡ್ತಿದ್ದೆ. 4 5 ಸದ್ಯಕ್ಕೆ ಇಷ್ಟು ಸಾಕು. ಇದನ್ನು ನಾನು ದೊಡ್ಡದು ಮಾಡ್ಕೊತೀನಿ ಸೈಜ್. ಸೊ ಇದನ್ನು ದೊಡ್ಡದು ಮಾಡ್ಕೊಳ್ಳೋಕ್ಕೆ ಸೆಲೆಕ್ಟ್ ಆನ್, ಕೊಡ್ತೀನಿ. ತುಂಬ ಜಾಸ್ತಿ ಇರುತ್ತೆ. ಇದೆಲ್ಲ ನಾರ್ಮಲ್, ಇದೆಲ್ಲ ಮಾಡ್ಕೋಬೋದಲ್ವ ನೀವೇ? ಓಕೆ, 1 ಆಯಿತಾ? 1ಇಂದ ಈಗ ನಾನು ಅಡ್ಜಸ್ಟ್ ಸಾಕು. ಇವಾಗ ಸದ್ಯಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಓಕೆನಾ? ಇನ್ನು ಸ್ವಲ್ಪ ಕೆಳಗೆ ಹಾಕ್ಕೊತೀನಿ ನೋಡಿ. ಇವಾಗ ನಾನು ಇದನ್ನು ಕಲರ್ ಕೋಡ್ ಕೂಡ ಮಾಡಬೇಕು. ಕಲರ್ ಕೋಡ್ ನಾನು ಇವಾಗಲೇ ಮಾಡಿಬಿಟ್ರೆ ಮತ್ತೆ ಒಂದೊಂದೇ ಸೆಲೆಕ್ಟ್ ಮಾಡಬೇಕು. ಸೊ ಏನು ಮಾಡ್ತೀನಿ, ಲಾಸ್ಟಿಗೆ ಮಾಡ್ಕೊತೀನಿ.
ಇದು ಕನೆಕ್ಟಿಂಗ್ ಪಾಯಿಂಟ್ ಎಲ್ಲಿದೆ ಅಂದರೆ 1 ಇಂದ 6 ಗಂಟೆ ಇದೆ, ಓಕೆನಾ. ಇದರಲ್ಲಿ 6 ಅಂದರೆ ಏನು ಅರ್ಥ ಅಂದರೆ ಇದೆರಡು ರೆಡ್, ಓಕೆ. ಅಂದರೆ ನೀವು ಇದು ಲಾಸ್ಟಿಂದ ಲಾಸ್ಟ್ ಕನೆಕ್ಟ್ ಆಗುತ್ತೆ. ಸೊ ಫಸ್ಟ್ ಒಂದು ಬಿಟ್ಟು ಮಿಕ್ಕಿದೆರಡು ರೆಡ್ ಇರುತ್ತೆ, ಮಿಕ್ಕಿದೆರಡು ರೆಡ್ ಇರುತ್ತೆ, ಲಾಸ್ಟ್ ಒಂದು ಸಿಂಗಲ್ ರೆಡ್ ಇರುತ್ತೆ, ಫಸ್ಟ್ ಒಂದು ಸಿಂಗಲ್ ರೆಡ್ ಇರುತ್ತೆ. ಸೇಮ್ ಅದೇ ಥರ ಆಗುತ್ತೆ, ಓಕೆನಾ. ಈಗ ಇದೊಂದು ರೆಡ್ ಅಲ್ವಾ, ಸೊ ನಮ್ಗೆ ಇಲ್ಲಿಂದ 6 ಅಂದರೆ 6 ಗಂಟೆ ಒಂದು ಲೈನ್ ತೊಗೊತೀನಿ ವಿತ್ ಪಾಯಿಂಟ್ 5 ಸಾಕು, ಎಂಟರ್ ಎಲ್ಲ ಜಾಯಿನ್. ಓಕೆನಾ. ಸೊ ನಿಮಗೆ ಇವಾಗ ಇನ್ನೊಂದು ಈಸಿ ಪಾಯಿಂಟ್ ಏನು ಅಂದರೆ ಮತ್ತೆ ನೀವು ಇಲ್ಲಿ ಕೆಳಗಡೆ ಹಾಕಿ ಎಲ್ಲ ತಗೊಳ್ಳೋಕ್ಕಿಂತ ಈಸಿ ಜಸ್ಟ್ ಮಿರರ್. ಗೊತ್ತಾಯ್ತಾ? ಇನ್ನೊಂದು ಸತಿ ಮಾಡಬೇಕಾ? ಅಲ್ಲ, ಸೆಲೆಕ್ಟ್ ಮಿರರ್ ಆಪ್ಷನ್. ಇಲ್ಲೆಲ್ಲೋ ಸೆಲೆಕ್ಟ್ ಮಾಡಬಾರ್ದು, ಈ ಮಿಡ್ ಪಾಯಿಂಟ್ ಇಟ್ಕೋಬೇಕು. ನೀವು ಇಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಕೂರಲ್ಲ, ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಸೆಲೆಕ್ಟ್ ಮಿರರ್ ಪಾಯಿಂಟ್, ಒಂದು ರೊಟೇಟ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇನ್ನು ಈ ಕಡೆ ಬರಬೇಕು ಎಂಟರ್. ಮತ್ತು ನಿಮ್ಮದು ಕನೆಕ್ಟಿಂಗ್ ಪಾಯಿಂಟ್ಸ್ ಎಲ್ಲ ಕನೆಕ್ಟ್ ಆಗಿರಬೇಕು. ಇವ್ರು ಯಾರೋ ಮಾಡಿದರು ಲಾಸ್ಟ್ ಟೈಮ್, ಕನೆಕ್ಟ್ ಆಗಿರಲಿಲ್ಲ ಯಾವುದು, ಓಕೆನಾ. ಎಲ್ಲ ಕನೆಕ್ಟ್ ಆಗಬೇಕು. ಸೊ ನನಗೆ ಕಂಪ್ಲೀಟ್ ಆಯಿತು ಒಂದು ಸರ್ಕಲ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಸರ್ಕಲ್ ಕೂಡ ಮಾಡಿ ಸೇಮ್. ಇವಾಗ ಎಲ್ಲ 6ಗೆ ಆಗುತ್ತಲ್ಲ, ಇವಾಗ 2 ಇಂದ ತೊಗೊಂಡ್ರೆ 7ಗೆ ಹೋಗುತ್ತೆ. ಮೀನ್ಸ್ ಅಂದರೆ 6 ಇರುತ್ತೆ. ಸೊ ಇದು ಎರಡು ಸೆಲೆಕ್ಟ್ ಮಾಡ್ತೀವಿ, ಈಸಿ ಆಗುತ್ತೆ. ಕಾಪಿ ತಗೊಂಡು 2, ಆಯಿತಾ. ಇವಾಗ ಎಸ್ಕೇಪ್ ಕೊಡಿ. ಇದು ಡಾಟೆಡ್ ಲೈನ್ ಇದೆ, ಇದು ಡಾಟೆಡ್ ಲೈನ್ ಇದೆ, ಕನೆಕ್ಟಿಂಗ್ ಡಾಟೆಡ್ ಲೈನ್ಸ್ ಇದೆ. ಇಲ್ಲಿ ಮಾಡಿಲ್ಲ ಯಾಕೆಂತ ಡಾಟೆಡ್ ಲೈನ್ ಪ್ರಾಪರ್ಟೀಸ್ ಬೈ ಲೇಯರ್ ಡಾಟೆಡ್ ಲೈನ್ ಸೈಜ್ 0. ಎಂಟರ್ ಆಯಿತಾ. ಸೊ ಇವಾಗ ನಮಗೆ ಕಾಪಿ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಂತೀನಿ ಈಗ ಇಲ್ಲಿ ನಿಮಗೆ ಲೆಫ್ಟ್ ಔಟ್ ಕಾಣಿಸ್ತಾ ಇದೆ ಅಲ್ವಾ, ಇದಿಷ್ಟು ಲೆಫ್ಟ್ ಔಟ್ ಇದೆ. ಈ ಪಾಯಿಂಟಿಂದ ಈ ಪಾಯಿಂಟ್ ಕನೆಕ್ಟ್ ಆಗಬೇಕು. 8 ಇಂದ 7. ಕಂಪ್ಲೀಟ್ ಆಯ್ತು. ಇವಾಗ ನಂದು ಎಲ್ಲ ಕಂಪ್ಲೀಟ್ ಆಗಿದೆ. ಕಲರ್ ಕೋಡ್ ಮಾಡ್ತೀನಿ ಈಗ. ಸೊ ನೀವು ಇದನ್ನು ಈ ಥರನೂ ಮಾಡ್ಕೋಬೋದು. ಲೈಕ್ ಬರೀ ರೆಡ್ ಒಂದು, ಬ್ಲೂ ಒಂದು, ಯೆಲ್ಲೋ ಒಂದು ಮಾತ್ರ ಹಾಕ್ಕೊಂಡು
ಕಾಪಿ ಮೊದಲೇ ಕಲರ್ ಮಾಡಿಬಿಡೋದು, ದೆನ್ ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಬೋದು. ಸೊ ಇವಾಗ ನಾನು ಯಾವುದಿದೆ, ರೆಡ್ ಇದೆ, ರೆಡ್ ನೆಕ್ಸ್ಟು ರೆಡ್ ಆದಮೇಲೆ ಕೊಟ್ಟಿದ್ದಾನೆ ಒಂದ್ಸತಿ ಕಲರ್ ಕೋಡ್ ನೋಡ್ಕೊಂಡು ಮಾಡ್ಕೊಳ್ಳಿ, ಮಿಸ್ ಆಗ್ಬೋದು. ಈಗ ಆಗ್ತಿರೋದು ಪಾಸ್ ಮಾಡ್ಕೊಳ್ಳಿ ವಿಡಿಯೋ, ಸುಮ್ಮನೆ ದೊಡ್ಡದಾಗುತ್ತೆ, ಯಾಕಷ್ಟು ನೆಕ್ಸ್ಟು ಬ್ಲೂ ಇದೆ, ನೆಕ್ಸ್ಟು ಮಿಕ್ಕಿರೋದೆಲ್ಲ ಎಲ್ಲೋ. ಇದಿಷ್ಟು ಗೊತ್ತಾಯ್ತಲ್ವಾ ಕಲರ್ ಕೊಡ್ಕಂಟ? ಯಾರಿಗಾದ್ರೂ ಏನಾದರೂ ಈಗಲೇ ಡೌಟ್ ಇದ್ರೆ ಕೇಳಿ. ಹೆವಿ ಸ್ಪೀಡ್ ಸರ್, ಸ್ಪೀಡಾ? ಭಾಳ ಸ್ಪೀಡ್ ಇದೆ ಸಿಸ್ಟಮ್ ಮಾಡ್ಕೊಳ್ಳೋದು ಸರ್ ನಿಜವಾಗ್ಲೂ ನಾನು ಯಾಕೆ ಇಷ್ಟೊಂದು ಸ್ಲೋ ಮಾಡ್ತಾಯಿದ್ದೀನಿ, ನಿಮಗೆ ಬೇಜಾರಾಗ್ತಿದೆ ನಿಂತ್ಕೊಂಡು ಅನಿಸ್ತಾ ಇದೆ. ಏನಿಲ್ಲ ಸರ್, ನಿಮಗೆ 4 ಅವರ್ಸ್ ಟೈಮ್ ಇರುತ್ತಾದರೆ ನೀವು ನಿಧಾನಕ್ಕೆ ನೋಡ್ಕೊಂಡು ಮಾಡಿ. 4 ಅವರ್ಸ್ ಟೈಮ್ ಇರುತ್ತೆ, ಆಯಿತಾ? ಏನು ತಲೆ ಕೆಡಿಸ್ಕೊಂಡು ಟೈಮ್ ಆಗುತ್ತೆ. ಅದೇ ಮ್ಯಾಮ್ 2 ಮಾಡಬೇಕು, ಇದನ್ನು ಮಾಡಿ ಇನ್ನೂ ಒಂದು ಅದನ್ನು ಮ್ಯಾಮ್ ಅವ್ರು ನಾನು ಸ್ಪೀಡು ಅಂತ ಹೇಳ್ತಾ ಇದ್ರು, ಅದಕ್ಕೆ ಆಯಿತಾ? ಇವಾಗ ನೆಕ್ಸ್ಟ್ ಏನಿದೆ ಅಂದರೆ ಕೆಳಗಡೆ ಕನೆಕ್ಷನ್ ಇದೆ. ಕನೆಕ್ಷನ್ ಏನು ಅಂದರೆ ಈ ಎಂಡಿಂದ ಸ್ಟಾರ್ಟ್ ಆಗಿ ಈ ಎಂಡ್ಗೆ ಹೋಗ್ತದೆ. ಸೊ ಯಾವ ಥರ ಹೋಗ್ತದೆ ಅಂದರೆ ಇಲ್ಲಿ ನೋಡಿ, ಹೋಗುತ್ತಾ? ಲೂಪ್ ಆಯಿತು, ಪ್ರತಿಯೊಂದು ಅದೇ ಥರ ಆಗಿರುತ್ತೆ. ಇದು ಬಂದು ಲ್ಯಾಪ್ ಬೈಂಡಿಂಗ್ ಅಂತ ಹೇಳ್ತಾರೆ. ಸೊ ಇದು ಮಾಡೋದು ತುಂಬ ಈಸಿ. ಹಾಂ, ಲೂಪ್ ಹಾಕೋದು ಒಂದು ರೆಕ್ಟ್ಯಾಂಗಲ್ ತೊಗೊತೀನಿ, ಓಕೆನಾ? ಅದು ಬಿಗಿನಿಂಗ್ ಪಾಯಿಂಟ್, ಅದು ಎಂಡಿಂಗ್ ಪಾಯಿಂಟ್. ಲೈನ್ ಮೆಜರ್ಮೆಂಟ್ ಬೇಡವಾ? ಇದಕ್ಕೇನು ಮೆಜರ್ಮೆಂಟ್ ಇಲ್ಲ, ಇದು ಕನೆಕ್ಟೇ ಆಗಬೇಕು ಅಂತ ಏನಿಲ್ಲ, ಓಕೆನಾ? ಸೊ ರೆಡ್ ಲೈನ್ಗೆ ಕನೆಕ್ಷನ್ಸ್ ಕೊಡ್ತಾ ಇರೋದು ಅಷ್ಟೇ. ರೆಡ್ ಫೇಸ್ನೆಲ್ಲ ಕ್ಲೋಸ್ ಮಾಡ್ತಾ ಇರೋದು, ಶಾರ್ಟ್ ಮಾಡ್ತಾ ಇರೋದು. ಇದನ್ನು ಸೆಲೆಕ್ಟ್ ಮಾಡ್ತೀರಲ್ವಾ? ಇದನ್ನು ಸೆಲೆಕ್ಟ್ ಮಾಡ್ತೀರಾ, ಕನೆಕ್ಟಿಂಗ್ ಪಾಯಿಂಟು ತೋರ್ಸೋಕ್ಕೆ ಆಪ್ಷನ್ ಇದೆ. ಇಲ್ಲ, ಇದನ್ನ ಆನ್ ಮಾಡ್ತೀವಿ, ಇಲ್ಲಿ ಪಕ್ಕನೇ ಆರೋ ಮಾಡ್ತೀವಿ, ಓಕೆನಾ? ಎಲ್ಲ ಆನ್ ಮಾಡಿ. ಸೊ
ಎಲ್ಲ ಆನ್ ಮಾಡಿದ್ರೆ ನಿಮ್ದು ಏನಾಗಿರುತ್ತೆ ಬರೀ ಮಿಡ್ ಪಾಯಿಂಟು ಎಂಡ್ ಪಾಯಿಂಟ್ ಮಾತ್ರ ಆನ್ ಆಗಿರುತ್ತೆ. ಸೊ ನಿಮಗೆ ಅದು ಬಿಟ್ಟು ಬೇರೆ ತೋರಿಸಲ್ಲ. ಈಗ ನಾನು ಲೈನ್ ಸೆಲೆಕ್ಟ್ ಮಾಡ್ತೀನಿ, ನನಗೆ ಎಲ್ಲಿಂದ ಆದರೂ ಹೇಳುತ್ತೆ, ಎಲ್ಲಿಂದ ಬೇಕಾದರೂ ನಾನು ಪಾಯಿಂಟ್ ತೋರಿಸ್ತೀನಿ. ಕಂಟಿನ್ಯೂಸ್ ಆನ್ ಮಾಡ್ಕೋಬೇಕು ಅನ್ಸುತ್ತೆ. ಆಯಿತಾ, ಇದು ರೆಡ್ ಆಯಿತು. ಸೊ ಈಗಲೇ ನಾನು ಇದನ್ನು ರೆಡ್ ಮಾಡಿಬಿಡ್ತೀನಿ. ಇವಾಗ ಡ್ರಾ ಮಾಡ್ದೆಲ್ಲ ಶಾರ್ಟ್ ಮಾಡಿ ಕಲರ್ ಕಲರ್ ಈ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ಓಕೆ, ಇದು 6 ಆಯಿತು. ಸೊ ಇವಾಗ ಲೂಪ್ ಮಾಡೋದು. ಅದಕ್ಕೆ ಹೇಳೋದು ಫಸ್ಟ್ ಡ್ರಾಯಿಂಗ್ ವೆರಿ ಇಂಪಾರ್ಟೆಂಟ್. ಅದು ಬಂದರೆ ಇದೆಲ್ಲ ಈಗ ಲೂಪ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ವೈರ್ ಹೋಗ್ಬೇಕು, ಜಂಪ್ ಆಗಬೇಕು, ಯಾವುದು ಟಚ್ ಆಗಿರ್ಬಾರ್ದು. ಸೊ ನಾನು ಅಷ್ಟೊಂದು ಕನ್ಫ್ಯೂಷನ್. ನಾನು ಲೈನ್ ತೊಗೊತೀನಿ, ಸ್ಟಾಪ್. ನಿಮ್ಗೊಂದು ಗ್ರೀನ್ ಲೈನ್ ಕಾಣಿಸ್ತಿದೆಯಾ? ತಗೊಳ್ಳಿ, ಕನೆಕ್ಟ್ ಮಾಡಿ. ಇದು ಅಲ್ಲಿ ಗ್ಯಾಪ್ ಬಿಟ್ಬಿಡಿ ಅಂತ ಹೇಳಿ. ಗ್ಯಾಪ್ ಇಲ್ಲಿ ಆರ್ಕ್ ಅಂತ ಇದೆ, ಆರ್ಕ್ ಕ್ಲಿಕ್ ಮಾಡಿ 1 2 3 ಅಷ್ಟೇ. ಆರ್ಕಲ್ಲಿ ಯಾವ್ದು ತೊಗೊಂಡೆ? ಆರ್ಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಕ್ ಇದೆ. ನೀನು ಯಾವ್ದು ತೊಗೊಂಡೆ? ಸೆಂಟರ್ ಆರ್ಕ್, ಸೆಂಟರ್ ಸೆಂಟರ್ ಆರ್ಕ್, ಸೆಂಟರ್ ಅಂಡ್ ರೇಡಿಯಸ್ಸಾ? 3 ಪಾಯಿಂಟ್ ಆರ್ಕ್ ಈಗ ಯಾವ್ದು ತೊಗೊಂಡೆ ಹೇಳಿ? ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಕ್ ಇದೆ. 3 ಪಾಯಿಂಟ್ ಆರ್ಕ್ ತೊಗೊಂಡೇನು ಮಾಡಿ ಅಲ್ಲಿ ಬರ್ತಿಲ್ಲ. ನಾನು ಎಷ್ಟು ಟ್ರೈ ಮಾಡಿದೆ. ಇನ್ನೊಂದು ಮಾಡು, ಡಿಲೀಟ್ ಆರ್ಕಲ್ಲಿ ಮತ್ತೆ ಮಾಡು. 3 ಪಾಯಿಂಟ್ ಆರ್ಕಿಲ್ಲ. ಓಕೆ, 1 2 3. ಇಲ್ಲಿ ಯಾವ ಥರ ಬರ್ತಿದ್ರೆ ಇದೊಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು ನೀವು. ಝೂಮ್ ಇನ್ನು ಸೆಲೆಕ್ಟ್ ಮಾಡ್ಕೊಂಡು ಯಾವ ಥರ ಆಯಿತಾ? ಗೊತ್ತಾಯ್ತಾ ಇದು? ಸೊ ಕಂಟಿನ್ಯೂ. ಇದನ್ನು ನೋಡ್ಕೋಬೇಕು ನೀವು. ಯಾವ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಕನೆಕ್ಟ್ ಮಾಡೋದಲ್ಲ. ಇದು ಬಂದ್ಬಿಟ್ಟು 24th ಪೋಲ್, ಅಂದರೆ ಇಲ್ಲಿ ಎಂಡ್ ಆಗಿರುತ್ತೆ, ಇಲ್ಲಿಗೆ ಎಂಡ್ ಆಗಿರುತ್ತೆ. ಓಕೆನಾ? ಸೊ ಇದು ಬಂದು ಎಂಡಿಂಗ್ ಪಾಯಿಂಟ್ ಆಗುತ್ತೆ. ಗೊತ್ತಾಯ್ತು ಏನು ಹೇಳ್ತೆ ಅಂತ? ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕೇಳಿ. ಈ ಪೋಲ್ ಬಂದು 24th ಪೋಲ್, ಅಂದರೆ 23rd ಪೋಲ್ ಇದೆ. ಓಕೆನಾ? ಇಲ್ಲಿ ಎಂಡ್ ಆಗಿದೆಯಲ್ಲ, ಹೀಗೆ ಕನೆಕ್ಟ್ ಆಗಿರುತ್ತೆ. ನೀವು ಮೋಟರ್ ನೋಡಿದ್ದೀರಲ್ವ, ರೌಂಡ್ ಇರುತ್ತೆ. ಸೊ ಈ ಎಂಡು ಎರಡು ಕನೆಕ್ಟ್ ಆಗಿರುತ್ತೆ, ಶಾರ್ಟ್ ಆಗಿರುತ್ತೆ. 23 ಇದು 24. ಹೌದು, ಅಲ್ಲ 4 ಸರ್, ಅಂದರೆ ಇದು 4th ಪೋಲ್. ಓಕೆನಾ? ಇದು ಇಲ್ಲಿ ಕನೆಕ್ಟ್ ಆಗಿದೆ, ಇವೆರಡು ಕನೆಕ್ಟ್ ಆಗಿದೆ. ಸೊ ಇದು ಎಂಡಿಂಗ್ ಪಾಯಿಂಟ್ ಆಗುತ್ತೆ. ನಿಮಗೆ ಎಲ್ಲೋದು ಎಲ್ಲೋ ಇಲ್ಲಿಂದ ಕನೆಕ್ಟ್ ಮಾಡೋದು, ಇಲ್ಲಿಗೆ ಎಂಡ್ ಮಾಡಬೇಕು. ಓಕೆನಾ? ಒಂದರಲ್ಲಿ ಈ ಥರ ಸೊಟ್ಟಪಟ್ಟ ಎಲ್ಲ ಮಾಡಬಾರ್ದು. ಮಾಡಬೇಕಾದ್ರೆ ಸ್ಟ್ರೈಟ್ ನೋಡ್ಕೊಂಡು ಮಾಡಿ. ಅದು ಬಿಟ್ಟದ್ದು ಹೀಗೆ ಅದು ವಿ ಶೇಪ್ ಇದೆಯಲ್ಲ, ವಿ ಶೇಪಲ್ಲಿ ಇದರಲ್ಲಿ ನಿಮ್ಗೆ ಜಾಸ್ತಿ ಬರೀ ಲೂಪ್ಸ್ ಹಾಕೋದೇ ಇರುತ್ತೆ. ಓಕೆನಾ? ಆದಷ್ಟು ಟ್ರೈ ಮಾಡಿ, ಎಲ್ಲಿ ಜಾಗ ಸಿಗುತ್ತೆ ಲೂಪ್ ಹಾಕದೇ ಇರೋ ಥರ ಹೇಗೆ ಮಾಡ್ಬೋದು ಅಂತ ಟ್ರೈ ಮಾಡಿ. ಸ್ವಲ್ಪ ಡ್ರಾಯಿಂಗ್ ಕ್ಲೀನಾಗಿರೋ ಥರ ಮಾಡಿ, ಆಯಿತಾ?
ಈ ಥರ ಏನಾದರೂ ಎಕ್ಸಸ್ ಕಾಣಿಸ್ತಾ ಇದೆ ನಿಮಗೆ, ಓಕೆ, ಆವಾಗ ಏನು ಮಾಡ್ತೀರಾ, ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿ ಹೋಗುತ್ತಲ್ಲ, ಟ್ರಿಮ್ ಮಾಡಿ ಏನು ಮಾಡೋದು ಸರ್ ಅದು? ಸೆಲೆಕ್ಟ್ ಮಾಡ್ತೀರಾ, ಕ್ಲಿಕ್ ಮಾಡ್ತೀರಾ, ಬರೀ ಕ್ಲಿಕ್ ಮಾಡಿ ಓಕೆ ಓಕೆ ಗೊತ್ತಾಯ್ತಾ. ಮತ್ತು ಹಾಗೆ ಏನಾದರೂ ಡೌಟ್ ಇದ್ದರೆ ಹೇಳಿ, ಯಾವುದಾದ್ರೂ ಲೈನ್ಸು ಹಿಂಗೆ ಕೇಳ್ತಾ ಇರೋದು. ಈಗ ಮಿಡ್ ಪಾಯಿಂಟ್ ಎಂಡ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಸರ್ ಅಲ್ಲಿ, ಅದು ಆಪ್ಷನ್ ಎಲ್ಲಿದೆ ಇಲ್ಲಿ? ಒಳ್ಳೆ ಇದೆ. ಅದು ಕ್ಲಿಕ್ ಮಾಡಿಬಿಟ್ಟು ಎಲ್ಲನೂ ಸೆಲೆಕ್ಟ್ ಮಾಡ್ತಾರೆ. ಪಕ್ಕನೇ ಒಂದು ಚಿಕ್ಕ ಆರೋ ಮಾರ್ಕ್ ಇದೆ, ಹಾಂ, ಕ್ಲಿಕ್ ಮಾಡಿ. ಎಲ್ಲನೂ ಇದೆಲ್ಲ ಡಿಸೆಲೆಕ್ಟ್ ಆಗಿದೆ ಅಂದ್ಕೊಳ್ಳಿ. ಹಾಂ ನಿಮಗೆ ಗೊತ್ತಾಗ್ತಾನೆ ಇಲ್ಲ ಏನಿದು, ನನಗೆ ಯಾವ್ದು ಬೇಕು, ನನಗೆ ಬೇಕಾಗಿರೋದು ಬರ್ತಾ ಇಲ್ಲ, ಸುಮ್ಮನೆ ಎಲ್ಲ ಸೆಲೆಕ್ಟ್ ಮಾಡ್ತೀವಿ, ಯಾರು ಕೇಳಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ, ಆಯಿತಾ. ಇದನ್ನು ಮಾಡಿ ಆಯಿತಾ. ಇದಾದಮೇಲೆ ಇಲ್ಲಿಂದ ಒಂದು ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನಾನಿವಾಗ ಇಲ್ಲೊಂದು ಲೈನ್ ಹಾಕಿ ಇನ್ನೊಂದು ಜಂಪ್ ಹಾಕಿ ಇನ್ನೊಂದು ಜಂಪ್ ಹಾಕ್ತೀನಿ, ಸುಮ್ಮನೆ ಒಂದೇ ಸತಿ ದೊಡ್ಡ ಜಂಪ್ ಹಾಕ್ಬಿಡ್ಬೋದಲ್ವ. ನೀವು ಈ ಥರ ದೊಡ್ಡ ಜಂಪ್ ಹಾಕ್ತಿದ್ದೀನಿ ಅಂದಾಗ ಈ ಗ್ಯಾಪ್ಸು ಸ್ವಲ್ಪ ನೋಡ್ಕೊಳ್ಳಿ, ಚಿಕ್ಕದಾಗಿದೆ. ಮತ್ತೆ ಪಾಯಿಂಟ್ ಕ್ಲಿಕ್ ಮಾಡ್ಬೇಕಾದ್ರೆ ಸ್ಟ್ರೈಟಾಗಿ ಕ್ಲಿಕ್ ಮಾಡಬಾರ್ದು, ಕೆಳಗಡೆ ಕ್ಲಿಕ್ ಮಾಡಬೇಕು. ಲೈನ್ ಮೇಲೆ ಸೆಲೆಕ್ಟ್ ಮಾಡಬೇಕಾ? ಹಾಗೇನಿಲ್ಲ. ಓಕೆನಾ, ಸೇಮ್ ಮೆಥಡ್ ಅಷ್ಟೇ. ಫುಲ್ಲು ಮಾಡಬೇಕಾ, ಸಾಕು, ಅರ್ಥ ಆಯ್ತಾ? ಹಾಂ, ನನಗೆ ಒಂದು ಏನು ಮಾಸ್ಕ್ ಕೇಳಿಸ್ತಾ ಇಲ್ಲ, ಮಾಸ್ಕ್ ನಾವು ಪ್ರಾಕ್ಟೀಸ್ ಮಾಡ್ತಾಗಲೇ ಬರುತ್ತೆ. ಹೌದು, ಪ್ರಾಕ್ಟೀಸ್ ಮಾಡಿದಾಗಲೇ ಬರುತ್ತೆ. ಸೊ ಇದೊಂದು ಲ್ಯಾಪ್ ವೈಂಡಿಂಗು, ಇನ್ನೊಂದಿದೆ, ಅದು ಕೂಡ ಸೇಮ್, ಬಟ್ ಅದು 2600% ವೇವ್ ವೈಂಡಿಂಗ್ ಇಲ್ಲ 24 ಸೇಮ್ ಲ್ಯಾಪ್ ವೈಂಡಿಂಗ್. ಎರಡು ಲ್ಯಾಪ್ ಎ ಸಿ ಇಲ್ಲ, ಎರಡು ಲ್ಯಾಪ್ ವೈಂಡಿಂಗ್. 2 ಲ್ಯಾಪ್ ವೈಂಡಿಂಗ್ ಇದೆ, 2 ವೇವ್ ವೈಂಡಿಂಗ್ ಇದೆ. ಸೊ 4 ವೈಂಡಿಂಗ್ಸ್ ಇದೆ. ಅಲ್ಲ, ಇವಾಗ ಡಿ ಸಿ ನಮಗೆ ಒಂದು ಲ್ಯಾಪ್ ಇರುತ್ತೆ, ಇನ್ನೊಂದು ವೇವ್ ಇರುತ್ತೆ. ಇದು ಹಾಗೆ. ಎ ಸಿ ಇದರಲ್ಲೂ ಸೇಮ್ ಅಲ್ವಾ? ಒಂದು ಲ್ಯಾಪ್ AC DC ಎರಡೂ ಇದೆ ನೋಡಿ. ಇಲ್ಲಿ ಡಾಟೆಡ್ ಲೈನ್ ಮಾಡಿದ್ದಾರೆ.